ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಧೋನಿ ಸ್ಟಂಪಿಂಗ್ ಗೆ ಶಾಕ್ ಆದ ವಿರಾಟ್ ಕೊಹ್ಲಿ. ಲಯದಲ್ಲಿ ಕಾಣಿಸಿಕೊಂಡಿದ್ದಂತ ಫಿಲಿಪ್ ಸಾಲ್ಟ್ ಅವರ ವಿಕೆಟ್ ತೆಗೆದ MS ಧೋನಿ ಸಖತ್ತಾಗಿ ಸ್ಟಂಪಿಂಗ್ ಮಾಡಿದ್ರು. ಮಾತ್ರ ಮೊದಲು ಬ್ಯಾಟಿಂಗ್ ಮಾಡಿದಂತ RCB ಟಾಪ್ ಆರ್ಡರ್ ಅಲ್ಲಿ ಬಂದ ಫಿಲಿಪ್ ಸಾಲ್ಟ್ ಅವರು ಒಳ್ಳೆ ಲಯದಲ್ಲಿ ಕಾಣಿಸಿಕೊಂಡಿದ್ರು. ಆಡಿದಂತ 16 ಬಾಲ್ಗಳಲ್ಲಿ 32 ರನ್ ಗಳಿಸಿ MS ಧೋನಿ ಅವರಿಗೆ ಔಟ್ ಆದ್ರು. ಸಖತ್ತಾಗಿ ಸ್ಟಂಪಿಂಗ್ ಮಾಡಿದ್ರು. ಬರೀ 1 ಸೆಕೆಂಡ್ ನಲ್ಲಿ ಸ್ಟಂಪಿಂಗ್ ಮಾಡಿದ್ರು. ಸಖತ್ತಾಗಿ ಸ್ಟಂಪಿಂಗ್ ಮಾಡಿದ್ರು ಅಂತಾನೆ ಹೇಳ್ತೀನಿ. ಇನ್ನು ವಿರಾಟ್ ಕೊಹ್ಲಿ ಅವರು ಆಡಿದಂತ 30 ಬಾಲ್ಗಳಲ್ಲಿ 31 ರನ್ ಗಳಿಸಿ ನೂರ್ ಅಹಮದ್ ಅವರಿಗೆ ಔಟ್ ಆದ್ರು. ಇನ್ನು ಪಡಿಕಲ್ ಅವರ ಕಡೆಯಿಂದ ಒಳ್ಳೆ ಇನ್ನಿಂಗ್ಸ್ ಬಂತು. ಆಡಿದಂತ 14 ಬಾಲ್ಗಳಲ್ಲಿ 27 ರನ್ ಕಲೆಯಕ್ಕೆ ಅಶ್ವಿನ್ ಅವರಿಗೆ ಔಟ್ ಆದ್ರು. ಇನ್ನು ಪಟಿದಾರ್ ಅವರು ಸೂಪರ್ ಆಗಿ ಆಡಿದ್ರು. ಆಡಿದಂತ 32 ಬಾಲ್ಗಳಲ್ಲಿ 50 ಕೂಡ ಬಂತು. ಆಲ್ಸೋ ಪತಿರಾಣ ಅವರಿಗೆ ಔಟ್ ಆದ್ರು. ಇನ್ನು ಲಿಯಮ್ ಲಿವಿಂಗ್ಸ್ಟನ್ ಅವರ ಕಡೆಯಿಂದ ಅಷ್ಟೇನು ಡಾಮಿನೇಟಿಂಗ್ ಪರ್ಫಾರ್ಮೆನ್ಸ್ ಬಂದಿರಲಿಲ್ಲ. ಆಡಿದಂತ 9 ಬಾಲ್ಗಳಲ್ಲಿ 10 ರನ್ ಗಳಿಸಿ ನೂರ್ ಅಹಮದ್ ಅವರಿಗೆ ಬೋಲ್ಡ್ ಆದ್ರು. ಇನ್ನು ಜಿತೇಶ್ ಶರ್ಮಾ ಅವರು ಆಡಿದಂತ 6 ಬಾಲ್ಗಳಲ್ಲಿ 12 ರನ್ ಗಳಿಸಿ ಖಲೀಲ್ ಅಹಮದ್ ಅವರಿಗೆ ಔಟ್ ಆದ್ರು. ಇನ್ನು ಕುರ್ನಾಲ್ ಪಾಂಡೆ ಅವರ ಕಡೆಯಿಂದ ಯಾವುದೇ ಪರ್ಫಾರ್ಮೆನ್ಸ್ ಬಂದಿಲ್ಲ. ಆಡಿದಂತ 3 ಬಾಲ್ಗಳಲ್ಲಿ 0 ಗಳಿಸಿ ಔಟ್ ಆದ್ರು. ಆಲ್ಸೋ CSK ಬೌಲರ್ಸ್ ಕಡೆಯಿಂದ ಪತಿರಾಣ ಅವರು 2 ವಿಕೆಟ್ ತೆಗೆದ್ರು. ಇನ್ನು ನೂರ್ ಅಹಮದ್ ಅವರು 3 ವಿಕೆಟ್ ತೆಗೆದ್ರು. ಅಶ್ವಿನ್ ಅವರು 1 ವಿಕೆಟ್ ತೆಗೆದ್ರೆ ಖಲೀಲ್ ಅಹಮದ್ ಅವರು 1 ವಿಕೆಟ್ ತೆಗೆದ್ರು. RCB 20 ಓವರ್ಗಳಲ್ಲಿ 196 ರನ್ ಗಳಿಸಿ 7 ವಿಕೆಟ್ ಕಳೆದುಕೊಂಡಿದೆ. ಈಗ CSK ಗೆ 197 ರನ್ ಟಾರ್ಗೆಟ್ ಇದೆ. ಚೇಸ್ ಮಾಡ್ತಾರ CSK? ಕಾಮೆಂಟ್ ನಲ್ಲಿ ತಿಳಿಸಿ. RCB ಕಡೆಯಲ್ಲಿ ಡಾಮಿನೇಟಿಂಗ್ ಪರ್ಫಾರ್ಮೆನ್ಸ್ ಬಂದಿದ್ದು ಅಂತ ಹೇಳಿದ್ರೆ ಪಟಿದಾರ್ ಅವರು ಸೂಪರ್ ಆಗಿ ಆಡಿದ್ರು. 50 ಕೂಡ ಬಂತು. ಫಿಲಿಪ್ ಸಾಲ್ಟ್ ಅವರು ಲಯದಲ್ಲಿ ಕಾಣಿಸ್ಕೊಂಡಿದ್ರು. ಆದ್ರೆ MS ಧೋನಿ ಅವರು ಸಾಕಾದಾಗಿ ಸ್ಟಂಪಿಂಗ್ ಮಾಡಿ ಫಿಲಿಪ್ ಸಾಲ್ಟ್ ಅವ್ರನ್ನ ಔಟ್ ಮಾಡಿದ್ರು. ಅದು ಕೂಡ 0.1 ಸೆಕೆಂಡ್ ನಲ್ಲಿ ಅದ್ಭುತವಾಗಿ ಸ್ಟಂಪಿಂಗ್ ಮಾಡಿದ್ರು ಧೋನಿ ಅವರು. ಫಿಲಿಪ್ ಸಾಲ್ಟ್ ಅವರು ಇದ್ದಿದ್ರೆ ಇಷ್ಟೊತ್ತಿಗೆ 226 ಹೋಗ್ತಿತ್ತು ಫಸ್ಟ್ ಇನ್ನಿಂಗ್ಸ್ ನಲ್ಲಿ. ಆದ್ರೆ ಇಲ್ಲಿ ಧೋನಿ ಅವರು ಸೂಪರ್ ಆಗಿ ಸ್ಟಂಪಿಂಗ್ ಮಾಡಿ ಮ್ಯಾಚ್ ನ ತಂದು ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬಹುದು. ಚೇಸ್ ಮಾಡ್ತಾರ CSK? ಕಾಮೆಂಟ್ ನಲ್ಲಿ ತಿಳಿಸಿ.